ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರುವಂಥ ವೀರೇಶ್ ಅವರೇ, ವೆಂಕಟಗೌಡ ಅವರೇ, ಸುಷ್ಮಾ ರಾಜ್ ಅವರೇ, ನಮ್ಮ ಜೊತೆಗಿರುವಂಥ ರಾಜರತ್ನ ಅವರೇ, ವಿನಾಯಕ್ ಅವರೇ, ಮತ್ತೊಮ್ಮೆ ಎಲ್ಲ ನಮ್ಮ ಚಲನಚಿತ್ರದಲ್ಲಿ ನಟನೆ ಮಾಡಿರುವಂಥ ಎಲ್ಲ ಸಹ ಕಲಾವಿದರೆ, ಮಾಧ್ಯಮಿಕರು, ಇವತ್ತು ನಮೋ ಭಾರತ್ ಅನ್ನುವ ಒಂದು ಚಲನಚಿತ್ರದ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ಕರೆದಾಗ ತಾವೆಲ್ಲ ಖುಷಿಯಿಂದ ಬಂದು ಇವತ್ತು ನಮ್ಮ ಈ ಒಂದು ಚಲನಚಿತ್ರವನ್ನು ಇಡೀ ರಾಜ್ಯಾದ್ಯಂತ ಮನೆ ಮನೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಜವಾಬ್ದಾರಿನ ಹೊತ್ಕೊಂಡು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಬಂಧುಗಳೇ, ನನ್ನ ಹೆಸರು ರಮೇಶ್ ಪರ್ವಿನಾಯಕರ್ ಅಂತ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ನಾಗನೂರು. ನಾವು ಕೆಳದಿ ಚೆನ್ನಮ್ಮನ ವಂಶಸ್ಥರು. ಯಾಕೆ ಹೇಳ್ಬೇಕಂದ್ರೆ ನನ್ನ ಒಂದು ಆ ಕುಟುಂಬದಿಂದನೇ ಬಂದಿರೋದು. ಶಿವಾಜಿ ಏನು ಹಿಂದೂ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಿಗೆ ಆಶ್ರಯ ನೀಡಿದಂಥವ್ರು ನಮ್ಮ ಅಜ್ಜಿ ರಾಜನಾಯಕರ ನಾಗಮ್ಮ ಅಂತ 1930ರಲ್ಲಿ ಬ್ರಿಟಿಷರಿಗೆ ಚಪ್ಪಲಿ ಹೊಡೆದಂಥ ದಿಟ್ಟ ಮಹಿಳೆಯ ಮೊಮ್ಮಗ ನಾನು. 2015ರಲ್ಲಿ ನಾನೊಂದು ಗಾಂಧೀಜಿ ಕನಸು ಅಂತೇಳಿ ಒಂದು ಸ್ವಚ್ಛ ಭಾರತ್ ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡು ಮಾಡಿದ್ದೆ. ಅದಾದ ನಂತರ ಒಂದು ನಮೋ ಭಾರತ್ ಅನ್ನುವಂಥ ಒಂದು ಚಲನಚಿತ್ರನ ಮಾಡಬೇಕಂತೇಳಿ ಭಾಳಷ್ಟು ಕಷ್ಟಪಟ್ಟು ಹಗಲಿರುಳು ಈ ಒಂದು ಸ್ಕ್ರಿಪ್ಟನ್ನು ಮಾಡಿ, ಹೇಗೆ ಅಂದರೆ ಒಬ್ಬ ಬಡ ರೈತನ ಮಗ ಸೈನ್ಯಕ್ಕೆ ಸೇರ್ಕೊಂಡಾಗ ಆ ಒಂದು ಕಾಶ್ಮೀರದಲ್ಲಿ ಕೊರೆಯುವ ಚಳಿ ಇರ್ಬೋದು, ಮತ್ತು ಆ ಒಂದು ವೇದನೆ, ತಂದೆ ತಾಯಿಯ ಒಂದು ನೆನಪು, ಅವನು ಪ್ರೀತಿ ಮಾಡಿದ ಹುಡುಗಿಯ ನೆನಪು, ಮತ್ತು ಅಲ್ಲಿ ಆಡಿದಂಥ ಬೆಳೆದಂಥ ಓಣಿ ಊರಿರ್ಬೋದು, ಅದನ್ನೆಲ್ಲವನ್ನೂ ಬಿಟ್ಟು ಗಡಿ ಭಾಗ, ಅಲ್ಲಿ ಗಡಿಯಲ್ಲಿ ಕಾಶ್ಮೀರದ ಕೊರಿ ಚಳಿಯಲ್ಲಿ ತನ್ನ ಪ್ರಾಣವನ್ನು ಹಂಗೆ ಬಿಟ್ಟು ಆ ದೇಶವನ್ನು ಕಾಯಬೇಕಾದ್ರೆ ಅವನಿಗೆ ಯಾವ್ಯಾವ ಥರ ನೋವು ನಲಿವುಗಳು ಮತ್ತು ಅವನ ದುಃಖಗಳ ಬಗ್ಗೆ ಒಂದು ಕಥೆಯನ್ನು ಮಾಡಬೇಕು, ಒಂದು ಸಿನಿಮಾ ಸ್ಕ್ರೀನ್ ಮೇಲೆ ತರಬೇಕು, ಒಂದು ಒಳ್ಳೆ ಸಿನಿಮಾವಾಗಿ ಇದನ್ನು ನಾನು ಡೈರೆಕ್ಷನ್ ಮಾಡಬೇಕು ಮತ್ತು ನಿರ್ಮಾಪಕನಾಗಿ ಇದನ್ನು ಮಾಡಬೇಕಂತ ಭಾಳ ಆಸೆ ಇಟ್ಕೊಂಡು ಈ ಕಥೆಯನ್ನು ಮಾಡಿದ್ವಿ. ನಮೋ ಭಾರತ್ ಅನ್ನುವಂಥ ಒಂದು ಚಲನಚಿತ್ರ ಕಾಶ್ಮೀರದಲ್ಲಿ ನಾವು ಮುಹೂರ್ತವನ್ನು ಮಾಡಿದ್ವಿ. ಕಾಶ್ಮೀರದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಏನು ಅಲ್ಲಿ ಲೊಕೇಶನ್ ತೋರಿಸಿದ್ರು, ಅಲ್ಲಿ ಅನಿಲ್ ಪರಿಹಾರ, ಶಕ್ತಿರಾಜ್ ಪರಿಹಾರ ಅಂತೇಳಿ ಅವರು ಲೊಕೇಶನ್ ತೋರಿಸ್ಕೊಂಡು ನಾವೆಲ್ಲ ದಿಲ್ಲಿ ಏರ್ಪೋರ್ಟಲ್ಲಿ ಇದ್ದೀವಿ. ಅವಾಗ ನಾವು ಶ್ರೀನಗರ ಫ್ಲೈಟು, ಕನೆಕ್ಟಿವ್ ಫ್ಲೈಟ್ ಇತ್ತು. ಅಲ್ಲಿ ಹೋಗ್ಬೇಕಂತ ನಾವು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅನಿಲ್ ಪರಿಹಾರ್ ಮತ್ತು ಶಕ್ತಿರಾಜ್ ಪರಿಹಾರ್ ಆತಂಕವಾದಿನ ಮಾರ್ದಿಯ ಬ್ರೇಕಿಂಗ್ ನ್ಯೂಸ್. ನಾವು ತಗೊಂಡಿರುವಂಥ ಆ ಏನು ಜಿಲ್ಲೆಯ ಪರ್ಮಿಷನ್ ಇತ್ತು ಅದು ಕ್ಯಾನ್ಸಲ್. ಅಲ್ಲಿ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರು, 144 ಸೆಕ್ಷನ್ ಇದೆ, ನೀವು ಬರಕ್ಕೆ ಹೋಗ್ಬೇಡಿ ಅಂತ. ನಾವು ಏರ್ಪೋರ್ಟಲ್ಲಿ 38 ಜನ, ನಾವು ಟೆಕ್ನಿಷಿಯನು, ಕ್ಯಾಮ್ರಾ ಎಲ್ಲರೂ ಇದ್ದೀವಿ. ಏನು ಮಾಡೋದು ಅಂತ ಹೇಳಿದಾಗ ಮತ್ತು ಅಲ್ಲಿಯೇ ಒಂದಷ್ಟು ನಮ್ಮ ಹಿರಿಯರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಪಕ್ಕದ ಜಿಲ್ಲೆಯಲ್ಲಿ ನಮಗೆ ಲೇ ಇರ್ಬೋದು, ಅಲ್ಲಿ ಭದ್ರವಾ ಇರ್ಬೋದು, ಮತ್ತು ಜಮ್ಮು ಡಿಸ್ಟಿಕ್ಕಲ್ಲಿ ಇರುವಂಥ ಒಂದಷ್ಟು ಸ್ಥಳಗಳಲ್ಲಿ ನಮಗೆ ಅವಕಾಶ ಮಾಡಿಕೊಟ್ರು. ಯಾಕಂದರೆ ಇದು 4 ವರ್ಷದ ಹಿಂದೆ ನಡೆದಿರುವಂಥದ್ದು. ಆ ಭಯದಲ್ಲಿ ನಾವು ಶೂಟಿಂಗನ್ನು ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟಿದ್ವಿ. ಯಾಕಂದರೆ ನಾವು 38 ಜನ ನಾವು ಇಲ್ಲಿಂದ ಹೋಗಿದ್ದೀವಿ, ಅಲ್ಲಿಂದ ಒಂದು 40 ಜನ, ಒಂದು 70 ಜನ ನಮ್ಮದು ಸ್ಪಾಟಲ್ಲಿ ಎಲ್ಲರೂ ಇರ್ತಿದ್ರು, ಟೆಕ್ನಿಷಿಯನಿಂದ ಹಿಡ್ಕೊಂಡು ಪ್ರೊಡಕ್ಷನ್ವರೆಗೂ. ಕೆಳಗೆ ಒಂದು 8 ಕಿಲೋಮೀಟರ್ ಎತ್ತರದಿಂದ ಮೇಲೆ ಒಂದು ಶೂಟಿಂಗ್ ಚಿತ್ರೀಕರಣ ಮಾಡಬೇಕಾದ್ರೆ ಆ 8 ಕಿಲೋಮೀಟರ್ ಊಟ, ನಾವೇನು ಬೆಳಗ್ಗೆ ತಿನ್ಕೊಂಡು ಹೋಗ್ತಿದ್ವಿ, ಊಟ ಬರಬೇಕಾದ್ರೆ ಮೇಲೆ ಬರಬೇಕಾದ್ರೆ ಅನ್ನ ಮತ್ತು ದಾಲ್ ಇದೆಯಲ್ಲ ಅದರ ಐಸ್ ಆಗಿಬಿಡ್ತಿತ್ತು ಅಷ್ಟು. ಯಾಕಂದ್ರೆ ಆ ಕೊರಿ ಚಳಿಯಲ್ಲಿ ಚಲನಚಿತ್ರ ಚಿತ್ರೀಕರಣ ಮಾಡಬೇಕಾದ್ರೆ ಕ್ಯಾಮ್ರಾಮನ್ನಿಂದ ಹಿಡ್ಕೊಂಡು ಎಲ್ಲ ಟೆಕ್ನಿಷಿಯನು, ಪ್ರೊಡಕ್ಷನ್ ಬಾಯಿಂದ ಹಿಡ್ಕೊಂಡು ಎಷ್ಟು ಕಷ್ಟ ಬೀಳ್ತಿದ್ರು ಅಂದರೆ ಆ 8 ಕಿಲೋಮೀಟರ್ ಬರಬೇಕಾದ್ರೆ ಐಸು ನಾನೇ ನೀಡಕ್ಕೆ ಹೋಗ್ತಿದ್ದೆ ಎಲ್ಲ ನಾನು ನೋಡ್ಬೇಕಾದ್ರೆ. ಅಷ್ಟು ಕೊರಿ ಚಳಿಯಲ್ಲಿ, ಮತ್ತು ಅಲ್ಲಿಯ ಕ್ಲೈಮೇಟು ಅಷ್ಟೇ. ನಾವು 22 ದಿನ ಅಂತೇಳಿ ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ, 48 ದಿನ ನಾವು ಅಲ್ಲಿ ಚಿತ್ರೀಕರಣ ಮಾಡಿದ್ವಿ. ಯಾಕಂದ್ರೆ ಒಂದೊಂದು ಗಂಟೆಯಲ್ಲಿ ಪ್ರಕೃತಿ ನಮಗೆ ಅಲ್ಲಿ ವ್ಯತ್ಯಾಸ ಆಗ್ತಿತ್ತು. ಯಾಕಂದ್ರೆ 1 ಗಂಟೆ ಐಸ್ ಬೀಳ್ತಾ ಇತ್ತು, 1 ಗಂಟೆ ಬಿಸಿಲು, ಆ ಥರ. ಆಮೇಲೆ 5 ಗಂಟೆಗೆ ಕತ್ಲಾಗಿಬಿಡೋದು. ಅಷ್ಟು ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಒಂದು ಏನು ನಮೋ ಭಾರತ ಚಿತ್ರೀಕರಣವನ್ನು ಮಾಡಿಕೊಂಡು ಬಂದ್ವಿ. ಅದಾದ ನಂತರ ಇನ್ನೇನು ಇದು ಕೊಪ್ಪಳ ಜಿಲ್ಲೆ, ಅಂಜನಾದ್ರಿ ಬೆಟ್ಟ, ಈ ಥರ ಅಲ್ಲಿ ಸುತ್ತಮುತ್ತಲ ಶೂಟಿಂಗ್ ಮಾಡಿಕೊಂಡು ಇನ್ನೇನು ಮುಂದೆ ಕಂಪ್ಲೀಟ್ ಮಾಡ್ಬೇಕನ್ನೋದ್ರಾಗ ಕೋವಿಡ್ ಮಹಾಮಾರಿ ಇಂದ ನಮಗೆ ಮಾಡೋಕ್ಕಾಗಲಿಲ್ಲ. ಆದಮೇಲೆ ಈಗ ಇದನ್ನು ಶೂಟಿಂಗ್ ಚಿತ್ರೀಕರಣ ಮುಗಿಸಿ ರಿಲೀಸ್ ಮಾಡ್ಬೇಕಂತೇಳಿ ಎಲ್ಲ ನಾವು ಜೊತೆ ಕೂತ್ಕೊಂಡು ಮಾತಾಡಿದಾಗ ಈ ಒಂದು ಕಂಪ್ಲೀಟ್ ಆಗಿ ಈ ಚಲನಚಿತ್ರವನ್ನು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ ಕೊಪ್ಪಳ ಚಿತ್ರೀಕರಣದಲ್ಲಿ ಹೇಳಬೇಕಂದ್ರೆ ಕಾಶ್ಮೀರದ ಒಂದು ಭಾಗ ಆ ಕಷ್ಟ ಆದರೆ, ಕೊಪ್ಪಳದಲ್ಲೂ ಅಷ್ಟೇ. ಕೊಪ್ಪಳದಲ್ಲಿ ಬಹಳಷ್ಟು ಅಲ್ಲಿ ಹಳ್ಳಿಯ ವಾತಾವರಣ, ಮತ್ತು ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ವಿಶಾಲ ಹೃದಯವಂತರು ಉತ್ತರ ಕರ್ನಾಟಕದಲ್ಲಿ. ಯಾಕಂದ್ರೆ ನಾವು ಈ ಭಾಗದಲ್ಲಿ ಚಿತ್ರೀಕರಣಕ್ಕೆ ಹೋದಾಗ ಕ್ಯಾಮ್ರಾ ಇಟ್ಟಾಗ ನೀವು ಎಷ್ಟು ಕೊಡ್ತೀರಿ ಅನ್ನುವಂಥ ಒಂದು ಕಮರ್ಷಿಯಲ್ ಊರುಗಳಿದೆ, ನೋಡಿದೆ ನಾನು ನಮ್ಮ ಸಾಂಗ್ ಶೂಟಿಂಗ್ ಹೋದಾಗ. ನಮ್ಮ ಕಡೆ ಹಾಗಿಲ್ಲ,
ಬೆಂಗಳೂರು ಅವ್ರ ಚಿತ್ರೀಕರಣಕ್ಕೆ ಬರ್ತಾ ಇದೆ ಅಂದ್ರೆ ಊಟ ವಸತಿ ಆ ಅತಿಥಿ ಸತ್ಕಾರನೇ ಬೇರೆ. ಹಾಗೆ ನಮಗೆ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಇಟಗಿಯಿಂದ ಗವಿ ಮಠದ ಪೂಜ್ಯ ಶ್ರೀಗಳಿರ್ಬೋದು, ಅಲ್ಲಿ ಅಂಜನಾದ್ರಿ ಬೆಟ್ಟ ಇರ್ಬೋದು, ಅಲ್ಲಿ ಎಲ್ಲ ಸ್ಥಳೀಯರು ನಮ್ಗೆ ಸಹಕಾರ ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ಹಿರಿಯ ಕಲಾವಿದರು ದೊಡ್ಡರಂಗೇಗೌಡರು ಅಷ್ಟೊಂದು ಇಳಿಯ ವಯಸ್ಸಿನಲ್ಲಿ ಬಂದು ನಮ್ಮ ಜೊತೆಗಿದ್ಕೊಂಡು ನಮಗೆ ಸಹಕಾರ ಕೊಟ್ಟು, ಅದರಲ್ಲೂ ಅಲ್ಲೇ ಕೂತ್ಕೊಂಡೇ ಸಹ ಹಾಡನ್ನು ಬರೆದಿರೋ ಕುಡಿ ಮೀಸೆ ಮುದ್ದು ಮಾವ ಅನ್ನುವಂಥದ್ದು ನಮ್ಮ ಜೊತೆಗಿದ್ಕೊಂಡು ಒಂದು ಮಗು ಥರ ಯಾವಾಗೂ ನನ್ನ ದೊಡ್ಡ ಹಿರಿಯ ಸಾಹಿತಿ ಅಂತ ಅನ್ನೋ ಒಂದು ಹಮ್ಮಿಲ್ಲದೆ ನಮ್ಮ ಜೊತೆಗಿದ್ಕೊಂಡು ಅವರು ಬಹಳ ಸಹಕಾರ ನೀಡಿದರು. ಅದರಲ್ಲಿ ಭವ್ಯ ಮ್ಯಾಮ್ ಹಿರಿಯ ನಟಿಯವರು ಬಹಳ ದೊಡ್ಡ ಸ್ಥಾನ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲೂ ನಮಗೆ ಯಾವುದೋ ಒಂದು ನಿರೀಕ್ಷೆ ಇಲ್ಲದೆ, ಯಾವುದೋ ಒಂದು ಡಿಮ್ಯಾಂಡ್ ಇಲ್ಲದೆ ಆ ಹಳ್ಳಿ ಮತ್ತು ಅಂಜನಾದ್ರಿ ಬೆಟ್ಟನೂ ಅಷ್ಟೇ, ಅಂಜನಾದ್ರಿ ಬೆಟ್ಟ ಹತ್ತುವ ಪರಿಸ್ಥಿತಿ ಇರಲಿಲ್ಲ, ಆದರೂ ಕೂಡ ನಮಗೋಸ್ಕರ ಬಂದು ಅಂಜನಾದ್ರಿ ಬೆಟ್ಟ ಹತ್ತಿ ನಮ್ಮ ಜೊತೆಗೆ ಕೊಪ್ಪಳದಲ್ಲಿ 22 ದಿನ ನಮ್ಮ ಜೊತೆಗೆ ಇದ್ಕೊಂಡು ಅವರು ಸಹಕಾರ ಕೊಟ್ಟರು. ಮತ್ತೊಮ್ಮೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಅಷ್ಟೇ, ಕಾಶ್ಮೀರದ ಹೀರೋಯಿನ್ ಬಹಳಷ್ಟು ಸಹಕಾರ. ಯಾಕಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ದೊಡ್ಡ ಒಂದು ಪಂಡಿತ ರಾಜವಂತನ ಫ್ಯಾಮಿಲಿ ಅದು. ಅಲ್ಲಿ ಕೂಡ ಅವರು ನಮಗೆ ಮಾರಲ್ ಆಗಿ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ಜೊತೆಗಿದ್ರು. ಆದ ನಂತರ ಇಲ್ಲಿ ಹಳ್ಳಿಯ ನಮ್ಮ ಅತ್ತೆ ಮಗಳ ಪಾತ್ರ ಅವರು ಸುಷ್ಮಾ ರಾಜ್ ಅಂತ. ಸುಷ್ಮಾ ರಾಜ್ ಅವರದ್ದು ಹೇಳ್ಬೇಕಂದ್ರೆ ಯಾವುದೂ ಡಿಮ್ಯಾಂಡ್ ಇಲ್ಲ. ಒಂದು ಹೀರೋಯಿನ್ ಅಂದಮೇಲೆ ಅವ್ರಿಗೆ ಇದೇ ಕಾರ್ ಬೇಕು, ನನಗೆ ಯಾವುದೋ ಒಂದು ನಿರೀಕ್ಷೆ ಇಲ್ಲದೆ ನಾವು ಕೊಟ್ಟಿರುವಂಥ ಲಾಡ್ಜಲ್ಲಿ ಕೊಟ್ಟಿರುವಂಥ ಊಟ ವಸತಿ ವ್ಯವಸ್ಥೆ ಉತ್ತರ ಕರ್ನಾಟಕ ಹೊರಗಡೆ ಔಟ್ಡೋರ್ ಹೋದಾಗ ಯಾವ್ಯಾವ ಥರ ಸಮಸ್ಯೆಗಳಿದ್ರು ಕೂಡ ಅಲ್ಲಿ ಯಾವುದೋ ಒಂದು ದಿನನೂ ನಮಗೆ ಕಂಪ್ಲೇಂಟ್ ಮಾಡದೆ ನಮ್ಮ ಜೊತೆಗೆ ನಿಂತ್ಕೊಂಡು, ಮತ್ತು ವಿಶೇಷವಾಗಿ ನಾವು ಹೀರೋಯಿನ್ಗಳನ್ನ ನೋಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಸುಷ್ಮಾ ರಾಜನ್ ನೋಡಿದಾಗ ಪಾತ್ರ ಅಂತ ಬಂದಾಗ ಅದೊಂದು ದೊಡ್ಡ ಶಕ್ತಿನೇ ಸುಷ್ಮಾ ರಾಜ್. ಯಾಕಂದ್ರೆ ಆ ಪಾತ್ರ ಮುಗಿದ ಆಚೆ ಬಂದ ಮೇಲೆ ಅವಳು ಸುಷ್ಮಾ ರಾಜ ನಟಿ ಅಲ್ಲೇ ಬೇರೆನೆ ಇಲ್ಲೇನೇ ಬೇರೆ. ಅಂದ್ರೆ ಅಂತ ಒಂದು ವ್ಯಕ್ತಿತ್ವ ಉಳ್ಳುವಂತ ಸುಷ್ಮಾ ರಾಜು, ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಯಾಕಂದ್ರೆ ಬಹಳ ಒಳ್ಳೆ ಕಮಿಟ್ಮೆಂಟ್. ಯಾವುದೇ ಒಂದು ನಿರ್ದೇಶಕ ಇರಲಿ, ಆ ಟೆಕ್ನಿಷಿಯನ್ ಇರಲಿ, ಆ ಸಿನಿಮಾಕ್ಕೆ ನಾವು ಏನು ಸಪೋರ್ಟ್ ಮಾಡಬೇಕು, ಮತ್ತೆ ಅಷ್ಟು ನಟ ನಟಿಯರು ಇದು ನಮ್ಮ ಸಿನಿಮಾ ಅನ್ನುವಂಥ ಭಾವನೆಯಲ್ಲೇ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸುಷ್ಮಾ ರಾಜ್ ಇರ್ಬೋದು, ವೀರೇಶ್ ಅವರು ಕಾಶ್ಮೀರದಲ್ಲಿ ಅವರು ಗೌರಿ ವೆಂಕಟೇಶ್ ಅಂತ ಇದ್ರು. ಅದಾದ್ಮೇಲೆ ಇಲ್ಲಿ ಉತ್ತರ ಕರ್ನಾಟಕದ 2ನೇ ಶೆಡ್ಯೂಲಲ್ಲಿ ನಮಗೆ ಜೊತೆಗೆ ನಿಂತ್ಕೊಂಡು ಕೊಪ್ಪಳ ಜಿಲ್ಲೆಯವರು ವೀರೇಶ್ ಅಂತ ಭಾಳ ಯುವ ಕ್ಯಾಮ್ರಾಮ್ಯಾನು ನಮ್ಗೆ ಭಾಳ ಸಹಕಾರ ನೀಡಿದ್ದಾರೆ. ಅವರು ಹೆಚ್ಚಿನ ಡಿಮ್ಯಾಂಡ್ ಎಲ್ಲ ಅಂದ್ರೆ ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ, ಆದರೆ ಹೆಚ್ಚಿನ ನಮ್ಮ ಜೊತೆಗೆ ನಮ್ಮದೇ ಇದು ಸಿನಿಮಾ ಅನ್ನುವಂಥ ಭಾವನೆಯಿಂದ ನಮ್ಮ ಜೊತೆಗೆ ನಿಂತ್ಕೊಂಡು ಈ ಒಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬರಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಹಾಗೆ ನಮ್ಮ ಸಿನಿಮಾದ ಎಡಿಟರ್ ಅಂತ ಸಂಜೀವ್ ರೆಡ್ಡಿ ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ, ಕ್ಲಿಯರ್ ಶ್ರಮಿಸಿದ್ದಾರೆ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ AT ರವೀಶ್ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಹಿನ್ನೆಲೆ ಸಂಗೀತ ಪಳನಿ ಸೇನಾಪತಿಯವರು, ಅವರು ಕೂಡ ಬಹಳಷ್ಟು ಚೆನ್ನಾಗಿ ನಮ್ಗೆ ಸಮಯ ಕೊಟ್ಟು ಬಹಳಷ್ಟು ಚೆನ್ನಾಗಿ ನಮ್ಗೆ ಪ್ರಯತ್ನ ಮಾಡಿ ಸಿನಿಮಾವನ್ನು ಮೂಡಿ ಬರಲಿ ಭಾಳ ಕಾರಣೀಭೂತರಾಗಿದ್ದಾರೆ. ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಂದ್ರೆ 3 ಶೆಡ್ಯೂಲಲ್ಲಿ 3 ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಜೊತೆಗೆ ಇದ್ಕೊಂಡು ನನ್ನ ಜೊತೆಗೆ ಸಹಕಾರ ನೀಡಿದಂಥ ರಾಜರತ್ನ ಇರ್ಬೋದು, ಅವರು ಕೂಡ ನಂಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ 2 ಶೆಡ್ಯೂಲ್ ಕೆಲಸ ಮಾಡಿದಂಥ ವಿನಾಯಕ್ ಇರ್ಬೋದು, ಬಸವರಾಜ್ ಬಂಗಿ ಇರ್ಬೋದು, ಹಾಗೆ ಯೇಸುದಾಸ್ ಇರ್ಬೋದು, ಬಹಳಷ್ಟು ಒಳ್ಳೊಳ್ಳೆ ನುರಿತಾದಂಥ ತಜ್ಞರು ಈ ಸಿನಿಮಾದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ